ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಕೆ ಕೃಷ್ಣಮೂರ್ತಿ ಮಾತನಾಡಿ, ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದು, ಅಭಿವೃದ್ಧಿ ಮಾಡುವಾಗ ಸಣ್ಣ ಪುಟ್ಟ ಸಮಸ್ಯೆಗಳಾಗುವುದು ಸಹಜ. ಆದರೆ ಬಿಜೆಪಿಯವರು ಧೂಳು ಬರ್ತಿದೆ ಅಂತ ಮಾಸ್ಕ್ ಹಂಚುವ ಕೆಲಸ ಮಾಡಿದ್ದಾರೆ. ವಿರೋಧ ಪಕ್ಷದವರು ವೈಯಕ್ತಿಕವಾಗಿ ಟೀಕೆ ಮಾಡುವುದನ್ನ ಬಿಟ್ಟು ಅಭಿವೃದ್ಧಿಗೆ ಸಹಕರಿಸಬೇಕು. ವೈಯಕ್ತಿಕ ಕಾರ್ಯಕರ್ತರಲ್ಲಿ ಉಂಟಾಗುತ್ತದೆ ಟೀಕೆಗಳಿಂದ ಮನಸ್ತಾಪ. ನಮ್ಮ ಕ್ಷೇತ್ರದಿಂದ 30,000 ಅಧಿಕ ಮತಗಳನ್ನು ಪಡೆದು ಸಂಸದರಾಗಿ ಆಯ್ಕೆಯಾದಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ತಾಲೂಕಿನ ನೀರಾವರಿ ಸಮಸ್ಯೆಗಳ ಬಗ್ಗೆ ಚಕಾರ ಎತ್ತದ ಬಗ್ಗೆ ವಿರೋಧ ಪಕ್ಷದವರು ಏನು ಮಾತನಾಡ್ತಿಲ್ಲ. ಕೇಂದ್ರ ಸರ್ಕಾರದಿಂದ ಅನುದಾನ ತರಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಹೇಮಾವತಿ ಎಕ್ಸ್‌ಪ್ರೆಸ್ ತುಮಕೂರು ಭಾಗದ ಕೆನಾಲ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಪಕ್ಷದವರು ವಿರೋಧ ಮಾಡ್ತಾ ಇದ್ದು, ಇವರ ಮನವೊಲಿಸುವ ಕೆಲಸವನ್ನ ಈ ಭಾಗದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಮಾಡ್ತಾ ಇಲ್ಲ. ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರವಾಸ ಮಾಡುತ್ತಾ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಕಂದಾಯ ಮತ್ತು ಸರ್ವೆ ಅದಾಲತ್ ಯೋಜನೆಯ ಮಾಡಿ ರೈತರ ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸ ಮಾಡ್ತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಪರಾಜಯಗೊಂಡಿದ್ದರೂ ಕೂಡ ಡಿ.ಕೆ. ಸುರೇಶ್ ರವರು ತಿಪ್ಪಸಂದ್ರ ಕುದೂರು ಹೋಬಳಿಗೆ ಎತ್ತಿನಹೊಳೆ ನೀರಾವರಿ ಯೋಜನೆ ತರುವ ಕೆಲಸವನ್ನ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು. ಸಮಿತಿ ಗ್ಯಾರಂಟಿ ಒಂದು ಅನುಷ್ಠಾನ ತಾಲೂಕು ಅಧ್ಯಕ್ಷ ಕಲ್ಕೆರೆ ಶಿವಣ್ಣ ಮಾತನಾಡಿ, ಶಾಸಕ ಎಚ್.ಸಿ. ಬಾಲಕೃಷ್ಣರವರು 100 ಕೋಟಿ ಅನುದಾನ ತಂದು ರಸ್ತೆ ಕಾಮಗಾರಿಯಿಂದ ಧೂಳು ಬರ್ತಾ ಇದೆ ಅಂತ ಬಿಜೆಪಿಯವರು ಮಾಸ್ಕ್ ಹಂಚುತ್ತಾ ಟೀಕೆ ಮಾಡ್ತಾ ಇದ್ದು, ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ. ಸಂಸದರ ಬಗ್ಗೆ ಏತಕ್ಕೆ ಇವರ ಟೀಕೆ ಮಾಡ್ತಿಲ್ಲ? ಟೀಕೆಗಳು ಆರೋಗ್ಯಕರವಾಗಿರಬೇಕು. ಅನಾವಶ್ಯಕ ಟೀಕೆಗಳಿಗೆ ನಾವು ಉತ್ತರ ನೀಡುತ್ತೇವೆ ಅಂತ ಹೇಳಿದ್ರು. ಅಭಿವೃದ್ಧಿ ಕೆಲಸಗಳಿಗೆ ಸಲಹೆ ನೀಡಿ ಸಹಕರಿಸಬೇಕು ಅಂತ ಅವರು ತಿಳಿಸಿದ್ರು. ಚುಚ್ಚುಮದ್ದು ಕೊಟ್ಟು ಚುಚ್ಚೋರು ಟೀಕೆನೋ ಅಥವಾ ವ್ಯಂಗ್ಯನೋ ಗೊತ್ತಿಲ್ಲ ಅವ್ರಿಗೆ. ಅವ್ರವ್ರ ಮನಸ್ಸಿನಲ್ಲಿ ಏನೇದಿದೆಯೋ. ಇವತ್ತು ಸುಮಾರು ವರ್ಷಗಳ ಬಾಲಣ್ಣವರು ವಿರೋಧ ಪಕ್ಷದಲ್ಲಿದ್ದು ಸರ್ಕಾರ ಇರಲಿಲ್ಲ. ಇವತ್ತಿನ ನಾವು ಅವ್ರು ಕೇಳ್ಕೊತಾ ಇದ್ರು, ನನಗೆ ಸರ್ಕಾರ ಬರಲಿ, ನನಗೆ ಕೆಲಸಿ ಅಂತ. ಪಣ ತೊಟ್ಟು ಸಾರ್ವಜನಿಕರು ಕೆಲಸಿದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ಯೋಜನೆ ತರಬೇಕಂದ್ರೂ ಅಷ್ಟೊಂದು ಸುಲಭ ಅಲ್ಲ. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಿಕಟಪೂರ್ವ MP ಅವರು, ಇತರೆ ಎಲ್ಲರೂ ಸೇರಿ ಸರ್ಕಾರದ ಒತ್ತಡ ಮಾಡ್ಕೊಂಡು ಚರ್ಚೆ ಮಾಡಿ ಅನುದಾನ ತಂದಿದ್ದಾರೆ. 103 ಕೋಟಿಗೆ ತಂದಿದ್ದಾರೆ. ಇವತ್ತೇನು ರಸ್ತೆ ಕೇಶಪ್ ರಸ್ತೆಗಳು ನಡೀತಾ ಇದ್ರೆ ಎಲ್ಲವೂ ಕೂಡ ಧೂಳಾಗ್ತಾ ಇದೆ. ಸಹಜ ಅದು ನೀರು ಕೂಡ ಹೊಡಿತಾ ಇದ್ರೆ ಬಿಜೆಪಿಯವರಿಗೆ ಅದೇನಿಸ್ತದೋ ಟೀಕೆ ಮಾಡಬೇಕು ಅನಿಸ್ತದೋ ಗೊತ್ತಿಲ್ಲ. ಟೀಕೆ ಆರೋಗ್ಯಕರವಿರಬೇಕು, ರಚನಾತ್ಮಕ. ಅದು MP ಅವ್ರನ್ನ ಯಾಕೆ ಅವ್ರು ಟೀಕೆ ಮಾಡ್ತಾರೆ? ಅವರು ನಾವು ಮಾಡ್ಬೋದು, ಅದು ಮಾಡ್ತಾ ಇಲ್ಲ. ಮೇಕೆದಾಟು ವಿಚಾರದಲ್ಲಿ